ಆಲಿಕಲ್ಲು ಮಳೆಗೆ ಉದುರಿದ ಮಾವು, ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿ ಕಂಗಾಲಾದ ಅನ್ನದಾತ. ಶಿಡ್ಲಘಟ್ಟ ತಾಲೂಕಿನ ವಿವಿಧ ಭಾಗಗಳಲ್ಲಿ ಗುರುವಾರ ಸಂಜೆ ಸುರಿದ ಭಾರೀ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯ ಅಬ್ಬರಕ್ಕೆ ಮಾವು ಹಾಗೂ ದ್ರಾಕ್ಷಿ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಪ್ರಕೃತಿಯ ಆರ್ಭಟ ಭಾರೀ ಹೊಡೆತ ನೀಡಿದೆ. ತಾಲೂಕಿನ ಕೆ ಮತ್ತುಕದಹಳ್ಳಿ, ಕನ್ನಮಂಗಲ, ಚಿಂತಡಿಪಿ, ಆಲಸೂರ, ದಿನ್ನೆ, ಕೋರಮಡುಗು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬಿರುಗಾಳಿ ಮತ್ತು ಆಲಿಕಲ್ಲು ಮಳೆಯಿಂದ ತೋಟಗಾರಿಕೆ ಬೆಳೆಗಳು ಭಾರೀ ಪ್ರಮಾಣದಲ್ಲಿ ಹಾನಿಗೊಳಗಾಗಿವೆ. ಮಾವಿನ ತೋಪುಗಳಲ್ಲಿ ಮರ ತುಂಬಿಕೊಂಡಿದ್ದ ಕಾಯಿಗಳು ಬಿರುಗಾಳಿಯ ಹೊಡೆತಕ್ಕೆ ನೆಲಕ್ಕುರುಳಿದ್ದು, ದ್ರಾಕ್ಷಿ ತೋಟಗಳಲ್ಲೂ ಗೊಂಚಲುಗಳು ಹಾಳಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಆಲಿಕಲ್ಲು ಮಳೆಯ ಪರಿಣಾಮ ಗಿಡಗಳಲ್ಲಿ ಉಳಿದಿರುವ ಮಾವಿನ ಕಾಯಿಗಳ ಮೇಲೂ ಕಲೆಗಳು ಕಾಣಿಸಿಕೊಂಡಿದ್ದು, ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಕುಂಠಿತವಾಗಿದೆ. ಹಲವೆಡೆ ಮರಗಳ ಕೊಂಬೆಗಳು ಮುರಿದು ಬಿದ್ದಿದ್ದು, ರೈತರು ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಡುವಂತಾಗಿದೆ. ಮಾವು ಬೆಳೆಗಾಗಿ ಈಗಾಗಲೇ ರಾಸಾಯನಿಕ ಸಿಂಪಡಣೆ, ನೀರಾವರಿ ಕೂಲಿ ಸೇರಿದಂತೆ ಸಾವಿರಾರು ರೂಪಾಯಿ ವೆಚ್ಚ ಮಾಡಿದ್ದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಈ ಬಾರಿ ಉತ್ತಮ ಉತ್ಪಾದನೆ ನಿರೀಕ್ಷಿಸಿದ್ದ ರೈತರು ಬೆಳೆ ನೆಲಪಾಲಾಗಿರುವುದರಿಂದ ಕಂಗಾಲಾಗಿದ್ದಾರೆ. 1 ವರ್ಷದ ಶ್ರಮ ಕಣ್ಣೆದುರೇ ನಾಶವಾಗಿದೆ. ಬೆಳೆ ಕೈಗೆ ಬರುವ ಹೊತ್ತಿನಲ್ಲೇ ಆಲಿಕಲ್ಲು ಮಳೆ ಎಲ್ಲವನ್ನ ಹಾಳು ಮಾಡಿದೆ. ಮಾಡಿದ ಖರ್ಚು ವಾಪಸ್ಸು ಬರುವ ಸ್ಥಿತಿ ಇಲ್ಲ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹಲವು ಎಕರೆ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆ ಹಾನಿಗೊಳಗಾಗಿರುವ ಹಿನ್ನೆಲೆಯಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ರೈತರು ಅಂದಾಜಿಸಿದ್ದಾರೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ಬೆಳೆ ಹಾನಿಯನ್ನ ಪರಿಶೀಲಿಸಿ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ತಾಪದಿಂದ ಸಂಕಷ್ಟದಲ್ಲಿದ್ದ ರೈತರು ಉತ್ತಮ ಮಳೆಯ ನಿರೀಕ್ಷೆಯಲ್ಲಿದ್ದ ವೇಳೆ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಯ ಅಬ್ಬರ ಹೊಸ ಸಂಕಷ್ಟವನ್ನ ತಂದೊಡ್ಡಿದೆ. ತೋಟಗಾರಿಕೆ ಆಧಾರಿತ ಜೀವನ ನಡೆಸ್ತಾ ಇರುವ ರೈತ ಕುಟುಂಬಗಳಲ್ಲಿ ಆತಂಕ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಲೋಕೇಶ್, ಎನ್ಕೆಎಸ್ ಟಿವಿ4, ಶಿಡ್ಲಘಟ್ಟ. ನನ್ನ ಹೆಸರು ಕೆ ವಿ ವೆಂಕಟೇಶ್, ಜಂಗಮಸಿಗಳಿ ಗ್ರಾಮದ ರೈತ. ನಾನು ಇಷ್ಟು ಮಾವು ಫಸಲು ಹಾನಿಯಾಗಿರೋದ್ರಿಂದ ನಿಮ್ಮ ಗಮನಕ್ಕೆ ತಂದು ಇಷ್ಟು ಮಾವು ಆಲಿಕಲ್ಲು ಬಿರುಗಾಳಿ ಸಹಿತ ಜಾಸ್ತಿ ನಷ್ಟ ಅನುಭವಿಸಿದ್ದೀರಿ. ಅದರಿಂದ ನಿಮ್ಮ ಗಮನಕ್ಕೆ ತಂದು ಸರ್ವೆ ನಂಬರ್ಗಳು ಚಿಂತಡಿಪಿ, ಕನ್ಮಂಗ್ಲ, ಗೊರಮಡುಗು, ಹಲಸೂರು, ದಿನ್ನೆ ಇಷ್ಟೆಲ್ಲ ಕನ್ಮಂಗ್ಲ ಎಲ್ಲ ನಮ್ಮ ಕಸ್ಬಾ ಹೋಬಳಿ ನಮ್ಮ ಈ ಥರ ನಷ್ಟ ಆಗೋಗ್ಬಿಟ್ಟಿದೆ. ಮಾವಿನಕಾಯಿಗಳು ಉದುರಿ ಮಳೆ ಬಿರುಗಾಳಿಗ ಆನೆಕಲ್ಲು ಬಿದ್ದು ಇಷ್ಟಂತ ಎಲ್ಲ ಲಕ್ಷಾಂತರ ರೂಪಾಯಿ ನಮ್ಗೆ ನಷ್ಟ ಆಗುತ್ತೆ. ಇದಕ್ಕೆ ನಿಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಗಮನಕ್ಕೆ ತರ್ತಾ ಇದ್ದೀರಿ. ಆನೆಕಲ್ಲು ಬಿದ್ದು ಡ್ಯಾಮೇಜ್ ಆಗಿದೆ ಸರ್. ಕೆ ಮುತ್ತುಕದಹಳ್ಳಿ ಕಡೆ ಇಲ್ಲೆಲ್ಲ ಜಾಸ್ತಿ ನೋಡಿ. ಯಾರಪ್ಪ ಯಾರು